ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಆತ್ಮನ ಜನ್ಮ ಜನ್ಮಗಳ ಪ್ರಯಾಣವನ್ನು ತಿಳಿದುಕೊಳ್ಳೋಣ. ನಾವು ಏಕೆ ಇಲ್ಲಿದ್ದೇವೆ ಎಂಬುದರ ಬಗ್ಗೆ ವೈದಿಕ ಜ್ಞಾನವು ಇದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ನೀಡುತ್ತದೆ. ಆತ್ಮವು ಒಂದು ಪ್ರಯಾಣದಲ್ಲಿದೆ. ಈ ಜೀವನವು ಆರಂಭವಲ್ಲ ಮತ್ತು ಮರಣವು ಅಂತ್ಯವಲ್ಲ. ಇದನ್ನೇ ಪುನರ್ಜನ್ಮ ಎನ್ನಲಾಗುತ್ತದೆ. ಪುನರ್ಜನ್ಮವನ್ನು ಅರ್ಥ ಮಾಡಿಕೊಳ್ಳುವುದು, ನೀವು ನಿದ್ರೆಗೆ ಜಾರಿದಾಗ ಪ್ರಜ್ಞೆಯು ಕನಸುಗಳಲ್ಲಿ ಮತ್ತು ಗಾಢ ನಿದ್ರೆಯಲ್ಲಿ ಮುಂದುವರಿಯುತ್ತದೆ. ಅದೇ ರೀತಿಯಲ್ಲಿ ಭೌತಿಕ ಮರಣವು ಕೇವಲ ಒಂದು ಆಳವಾದ ನಿದ್ರೆಯಂತೆ. ಆಂತರಿಕ ಜೀವಿ ತನ್ನ ಎಲ್ಲ ಸಂಸ್ಕಾರಗಳು, ಪ್ರಭಾವಗಳು, ಆಸೆಗಳು ಮತ್ತು ಕರ್ಮಗಳನ್ನು ಹೊತ್ತು ಮುಂದುವರಿಯುತ್ತದೆ ಮತ್ತು ಹೊಸ ಭೌತಿಕ ರೂಪವನ್ನು ಪಡೆದುಕೊಳ್ಳುತ್ತಾ ಹೋಗುತ್ತದೆ. ಹಾಗಾದರೆ ಜನ್ಮ ಜನ್ಮಗಳ ಪ್ರಯಾಣದಲ್ಲಿ ಆತ್ಮವು ಏನನ್ನು ಹೊತ್ತೊಯ್ಯುತ್ತದೆ? ಈಗ ನಾವು ಇದನ್ನು ವಿವರವಾಗಿ ತಿಳಿಯೋಣ. ಮೊದಲನೆಯದಾಗಿ ನಾವು ಕಾರಣ ಶರೀರ ಇದನ್ನು ತಿಳಿಯೋಣ. ಕಾರಣ ಶರೀರ ಕರ್ಮದ ಬೀಜಗಳನ್ನು ಮತ್ತು ಆಳವಾದ ಪ್ರವೃತ್ತಿಗಳನ್ನು, ನಮ್ಮ ವಿಚಾರ ಸಂಕಲ್ಪಗಳನ್ನು ಇದು ಹೊತ್ತೊಯ್ಯುತ್ತದೆ. ಅಂದರೆ ಕಾರಣ ಶರೀರ, ಇದರಲ್ಲಿ ಎಲ್ಲ ರೆಕಾರ್ಡ್ ಉಳಿದುಕೊಳ್ಳುತ್ತದೆ. ಎರಡನೆಯದಾಗಿ ಸೂಕ್ಷ್ಮ ಶರೀರ, ಹೊಸ ಜೀವನದ ವ್ಯಕ್ತಿತ್ವವನ್ನು ಇದು ರೂಪಿಸುತ್ತದೆ. ಮೂರನೆಯದಾಗಿ ಆತ್ಮ, ಇದು ಶಾಶ್ವತ ಸಾಕ್ಷಿಯಾಗಿದ್ದು ಎಂದಿಗೂ ಸಹ ಇದು ಹುಟ್ಟುವುದೂ ಇಲ್ಲ ಹಾಗೂ ಸಾಯುವುದೂ ಇಲ್ಲ. ಈ ಪ್ರಯಾಣದ ಉದ್ದೇಶ, ಜನ್ಮ ಜನ್ಮಗಳ ಪ್ರಯಾಣದ ಉದ್ದೇಶ, ಪ್ರತಿಯೊಂದು ಜೀವನವು ಒಂದು ತರಗತಿ ಇದ್ದಂತೆ, ಒಂದು ಪ್ರಾಯೋಗಿಕ ಶಾಲೆ ಇದ್ದಂತೆ. ಅಲ್ಲಿ ಆತ್ಮವು ಕಲಿಯುತ್ತಾ ಹೋಗುತ್ತದೆ ಮತ್ತು ಅದನ್ನು ಗುರುತಿಸುವ ಕಡೆಗೆ ಅದು ಸಾಗುತ್ತದೆ. ಅಂದರೆ ತನ್ನನ್ನು ತಾನು ಗುರುತಿಸುವ ಕೆಲಸ ಮಾಡುತ್ತದೆ. ಅಂದರೆ ನಾನು ಬ್ರಹ್ಮನಾಗಿದ್ದೇನೆ, ನಾನು ಅನಂತನಾಗಿದ್ದೇನೆ, ಜನ್ಮ ಮರಣಗಳ ಚಕ್ರವನ್ನು ನಾನು ಭೇದಿಸಬಲ್ಲೆ, ಈ ಚಕ್ರಕ್ಕೆ ಪುನಃ ನಾನು ಮರಳಿ ಬರುವ ಅಗತ್ಯವೇ ಇಲ್ಲ ಎಂಬ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಗ್ರಂಥಗಳಲ್ಲಿ ಇದನ್ನೇ ಮೋಕ್ಷ ಅಥವಾ ಮುಕ್ತಿ ಎಂದು ಕರೆದಿದ್ದಾರೆ. ಇದು ಮನುಷ್ಯ ತಾನು ಜೀವಂತವಾಗಿರುವಾಗಲೇ ಸಾಧಿಸಬಹುದಾದಂತಹ ಒಂದು ಪ್ರಜ್ಞೆಯ ಸ್ಥಿತಿಯಾಗಿದೆ. ಈ ಚಕ್ರದಿಂದ ಬಿಡಿಸಿಕೊಳ್ಳಬೇಕು ಅಂದರೆ ಆತ್ಮರು ಕರ್ಮದ ನಿಯಮವನ್ನು ತಿಳಿದುಕೊಳ್ಳಬೇಕು. ಕರ್ಮದ ನಿಯಮ ಬಹಳ ಸರಳವಾಗಿದೆ. ಕರ್ಮ ಎಂದರೆ ಕ್ರಿಯೆ ಅಥವಾ ಕೆಲಸ. ಶರೀರ, ಮಾತು ಅಥವಾ ಮನಸ್ಸಿನ ಮೂಲಕ ಮಾಡುವ ಪ್ರತಿಯೊಂದು ಕ್ರಿಯೆಯೂ ಒಂದು ಸಂಸ್ಕಾರವನ್ನು ಸೃಷ್ಟಿ ಮಾಡುತ್ತದೆ. ಅದು ಅಂತಿಮವಾಗಿ ಒಂದು ಫಲಿತಾಂಶವನ್ನು ನೀಡುತ್ತದೆ. ಇದು ಭೌತಿಕ ವಿಜ್ಞಾನದಷ್ಟೇ ತಾರ್ಕಿಕವಾಗಿದೆ. ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರಕ್ರಿಯೆ ಇದ್ದೇ ಇರುತ್ತದೆ. ಕರ್ಮದಲ್ಲಿ 3 ರೂಪಗಳಿವೆ. ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಹಾಗೂ ಕ್ರಿಯಾಮಾನ್ ಕರ್ಮ ಎಂದಿದ್ದಾರೆ. ಸಂಚಿತ ಕರ್ಮ ಎಲ್ಲ ಕಳೆದ ಜನ್ಮಗಳಿಂದ ಒಟ್ಟುಗೂಡಿಸಲ್ಪಟ್ಟ ಒಟ್ಟು ಕರ್ಮಗಳು, ಇವು ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮ ಎಂದರೆ ಸಂಚಿತ ಕರ್ಮದ ಒಂದು ಭಾಗ. ಇದು ಪ್ರಸ್ತುತ ಈ ಜನ್ಮದಲ್ಲಿ ಫಲವನ್ನು ನೀಡುತ್ತದೆ. ಇನ್ನು ಕ್ರಿಯಾಮಾನ್ ಕರ್ಮ ಎಂದರೆ ಪ್ರಸ್ತುತ ನೀವು ಈಗ ಸೃಷ್ಟಿಸುತ್ತಿರುವ ಕರ್ಮ. ಇದು ನಿಮ್ಮ ಸ್ವತಂತ್ರ ಇಚ್ಛೆಯಾಗಿರುತ್ತದೆ. ಅಹಂಕಾರ ಮತ್ತು ಸ್ವಾರ್ಥದ ಆಸೆಯಿಂದ ಮಾಡುವ ಕ್ರಿಯೆಯು ಬಂಧಿಸುವಂತಹ ಕರ್ಮವನ್ನು ಸೃಷ್ಟಿ ಮಾಡುತ್ತದೆ. ಆದರೆ ಶುದ್ಧ ಪ್ರೀತಿ ಮತ್ತು ವೈರಾಗ್ಯದಿಂದ, ಅನಾಸಕ್ತಿಯಿಂದ ಮಾಡುವ ಕ್ರಿಯೆಯು ಯಾವುದೇ ಕರ್ಮವನ್ನು ಸೃಷ್ಟಿ ಮಾಡುವುದಿಲ್ಲ. ಇದನ್ನೇ ನಿಷ್ಕಾಮ ಕರ್ಮ, ಫಲಿತಾಂಶದ ಮೇಲಿನ ಆಸೆಯಿಲ್ಲದೆ ಮಾಡುವ ಸ್ವಾರ್ಥರಹಿತ ಕ್ರಿಯೆ ಎನ್ನಲಾಗಿದೆ. ಯಾವಾಗ ನೀವು ನಿಮ್ಮನ್ನು ಒಂದು ಸಾಕ್ಷಿ ಸ್ವರೂಪ, ಒಂದು ಆತ್ಮ ಎಂದು ನೀವು ತಿಳಿದುಕೊಳ್ಳುವಿರೋ, ಆಗ ನೀವು ಹೊಸ ಹೊಸ ಕರ್ಮಗಳನ್ನು ಮಾಡಿಕೊಳ್ಳುವುದಿಲ್ಲ. ಕೆಲಸಗಳನ್ನು ಮಾಡುತ್ತೀರಿ, ಆದರೆ ಅದರಲ್ಲಿ ಸಿಲುಕಿಕೊಳ್ಳುವುದಿಲ್ಲ, ಬಂದಿಗಳಾಗುವುದಿಲ್ಲ. ಅಂದರೆ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡುತ್ತಾ ಹೋಗುತ್ತೀರಿ. ಕರ್ಮ ನಿಯಮವನ್ನು ಸರಿಯಾಗಿ ತಿಳಿದುಕೊಂಡು ಅದಕ್ಕೆ ತಕ್ಕ ಹಾಗೆ ಕರ್ಮಗಳನ್ನು ಮಾಡುತ್ತಾ ಹೋಗಬೇಕು.
ಯಾವುದೇ ಹೊಸ ಕರ್ಮಗಳನ್ನು ಸೃಷ್ಟಿ ಮಾಡಿಕೊಳ್ಳಬಾರದು. ಇರುವ ಹಳೆಯ ಕರ್ಮಗಳನ್ನೇ ತೀರಿಸಿಕೊಳ್ಳಬೇಕು, ಚುಕ್ತಾ ಮಾಡಿಕೊಳ್ಳುತ್ತಾ ಹೋಗಬೇಕು. ಆಗಲೇ ಮುಕ್ತಿ ಸಾಧ್ಯ. परम शांति। क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जल रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सोचो।